ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಒಂದು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪಕ್ಕದಲ್ಲಿ ಕೂಡ ಹಾಕಿರ್ತೀನಿ. ಸೊ ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅವ್ರದ್ದು ಇದು ಇಮೇಜ್ ಕೂಡ ನಾನು ಹಾಕಿರ್ತೀನಿ. ಸೊ ಸರ್ ನಿನ್ನೆ ಮೊದಲನೇ ದಿನದ ಜನವರಿ 1/1/2026 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂಥವರು ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅನ್ನೋರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಶ್ವಿನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲೇ ನಾನು ನಿಮ್ಮ ಹತ್ರ ಒಂದು ಸಿಹಿ ಸುದ್ದಿನ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈ ಒಂದು ಸಿಹಿ ಸುದ್ದಿನ ನನ್ನಾದರೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಏನಪ್ಪ ಅಂದರೆ 2026 ಜನವರಿ ಮೊದಲನೇ ದಿನಾನೇ ನಾನಾದರೆ ಬಹುಮಾನ ಪಡ್ಕೊಂಡಿದ್ದೀನಿ. ನನ್ನ ಕೈಲಾದರೆ ಮರೆಯೋಕ್ಕಾದರೆ ಸಾಧ್ಯನೇ ಇಲ್ಲ. ನನಗಾದರೆ ನೆನಪು ಹಂಗೆ ಇರ್ತದೆ. ನನಗಾದರೆ ಸ್ವೀಟ್ ಮೆಮೊರಿ ಇದು ಅಂದರೆ. ಬಟ್ ಏನಪ್ಪ ಹೊಸ ವರ್ಷದಲ್ಲಿ ಸಿಹಿ ಸುದ್ದಿ ಅಂತ ನೀವಾದರೆ ಕೇಳ್ಬೋದು. ಫ್ರೆಂಡ್ಸ್, ಹೌದು ಫ್ರೆಂಡ್ಸ್, ಇದಾದರೆ ನನಗೆ ಸಿಹಿ ಸುದ್ದಿನೇ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕರ್ನಾಟಕದ ಕನ್ನಡದ ಯೂಟ್ಯೂಬರ್ ಆದ ರಮ್ಯಾ ಜಗತ್ ಮೈಸೂರು ಅವರು. ನಾನು ಹೇಳೋಷ್ಟೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವ್ರನ್ನಾದ್ರೆ ದೊಡ್ಡ ಯೂಟ್ಯೂಬರ್ ಅಂತ ಹೇಳೋದ್ರಲ್ಲಿ ಕೂಡ ತಪ್ಪೇನಿಲ್ಲ. ಯಾಕಂತಂದರೆ ಇವರು ಒಳ್ಳೆ ಜನರಿಗಾಗಿ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಜನರಿಗೆ ಅನುಕೂಲವಾಗುವಂಥ ವಿಡಿಯೋಗಳನ್ನಾದರೆ ಮಾಡ್ತಾ ಇರ್ತಾರೆ. ನನಗಾದರೆ ಇವರಂದರೆ ತುಂಬ ಇಷ್ಟ. ನನಗೆ ಅಲ್ಲ, ಇಡೀ ಕರ್ನಾಟಕ ಜನತೆಗೆ ಇವರಂದರೆ ತುಂಬಾ ಇಷ್ಟ. ನಾನು ಇವ್ರ ವಿಡಿಯೋಸ್ನ ಡೈಲಿ ನೋಡ್ತಾನೆ ಇರ್ತೀನಿ. ಇವ್ರ ಇನ್ಫಾರ್ಮೇಷನ್ ಎಲ್ಲ ನಾನು ತಿಳ್ಕೊತಾ ಇರ್ತೀನಿ. ನನಗೆ ಅಲ್ಲ, ಎಲ್ರಿಗೂ ಇಷ್ಟ ಅಂತಲೇ ಹೇಳ್ತೀನಿ. ಫ್ರೆಂಡ್ಸ್, ಇವರಾದರೆ ಹೊಸ ವರ್ಷದಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಆದರೆ ಮಾಡಿದ್ರು. ಆ ಒಂದು ಕ್ವಿಜ್ ಕಾಂಪಿಟೇಷನಲ್ಲಾದರೆ ನಾನಾದರೆ ಗೆದ್ದೆ. ಅಂದರೆ ಹೊಸ ವರ್ಷದಲ್ಲಿ ಮೊದಲನೇ ದಿನವೇ ನಾನಾದರೆ ಗೆದ್ದೆ. ಅಂದರೆ ಜನವರಿ 1 ದಿನಾನೇ ನಾನಾದರೆ ಬಹುಮಾನ ಪಡ್ಕೊಂಡೆ. ನನ್ನ ಕೈಲಾದರೆ ಈ ಒಂದು ಸಿಹಿ ಸುದ್ದಿನ ಯಾವತ್ತಿಗೂ ಮರೆಯೋಕ್ಕಂತೂ ಆಗೋದೇ ಇಲ್ಲ. ಫ್ರೆಂಡ್ಸ್, ನನಗಂದರೆ ತುಂಬ ಖುಷಿ ಆಗ್ತಾ ಇದೆ. ಫ್ರೆಂಡ್ಸ್, ಈ ಒಂದು ಕ್ವಿಜ್ ಕಾಂಪಿಟೇಷನ್ 365 ದಿನಗಳ ಕಾಲ ನಡೀತಾನೆ ಇರ್ತದೆ. ಅದು ಸಾಯಂಕಾಲ ಹೊತ್ತು ನಾವು ಇದರಲ್ಲಿ ಭಾಗವಹಿಸಬಹುದು. ಫ್ರೆಂಡ್ಸ್, ಈ ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ 10ರಿಂದ 5 ಪ್ರಶ್ನೆಗಳನ್ನಾದರೆ ಕೇಳ್ತಾರೆ. ಅದ್ರಿಗೆ ಸರಿಯಾದ ಉತ್ತರವನ್ನು ನಾವು ಕಾಮೆಂಟ್ ಮಾಡೋದು ಅಷ್ಟೇ. ಅವರು ಮಾರನೇ ದಿನಾನೇ ಆ ಕಾಮೆಂಟ್ಸ್ನೆಲ್ಲ ನೋಡಿಬಿಟ್ಟು ನಮ್ಮ ಎದುರುಗಡೆನೇ ಅವರು ಬಹುಮಾನ ಯಾರಿಗೆ ಬರುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಅದರಲ್ಲಿ ನಾನು ಒಬ್ಬಳು. ನನಗಾದರೆ ತುಂಬ ಖುಷಿ ಆಗ್ತಾ ಇದೆ. ಅದು ಏನಪ್ಪ ಅಂತಂದರೆ, ಅವ್ರ ಬಾಯಿಂದ ನನ್ನ ಮಾತು ಮತ್ತು ನನ್ನ ಯೂಟ್ಯೂಬ್ ಹೆಸರು ಬಂತಲ್ವ, ಅದೇ ನಾನು ತುಂಬ ಖುಷಿ. ಆ ಬಹುಮಾನಕ್ಕಿಂತ ನನಗಾದರೆ ತುಂಬ ಖುಷಿ ಆಗ್ತಾಯಿದೆ. ನಾನು ಇಷ್ಟೊತ್ತು ವಿಡಿಯೋನಾದರೆ ನೋಡಿದೆ, ಬಟ್ ಅವರು ನನ್ನ ಚಾನಲ್ ನೇಮು ಮತ್ತು ನನಗೆ ತುಂಬಾ ಖುಷಿ ಆಯಿತು. ನನ್ನ ಕೈಲ ನಮ್ಮಕ್ಕೆ ಆಗಿಲ್ಲ, ಅಯ್ಯೋ ನಾನು ಸೆಲೆಕ್ಟ್ ಆದ್ನಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ಒಂದು ಕಾಂಪಿಟೇಷನ್ 365 ದಿನಗಳು ನಡೀತಾನೆ ಇರ್ತದೆ. ನೀವು ಕೂಡ ಒಂದ್ಸತಿ ಭಾಗವಹಿಸಿ. ನಮಗೆ ಬಹುಮಾನ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿಗೂ ಒಬ್ರಿಗೂ ಬಹುಮಾನ ಸಿಗುತ್ತೆ, ಪರವಾಗಿಲ್ಲ. ಫ್ರೆಂಡ್ಸ್, ನೀವು ಕೂಡ ಒಂದ್ಸತಿ ಭಾಗವಹಿಸಿ ನೋಡಿ. ತುಂಬ ಆಲೋಚನೆಯಿಂದ ಮಾಡಿದ್ದಾರೆ ಮ್ಯಾಮು. ಅನ್ಕೊಂಬೋದು ಇದೆಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು. ಮ್ಯಾಮ್ ವಿಡಿಯೋ ಆದರೆ ಇಲ್ಲಿ ಪ್ಲೇ ಆಗುತ್ತೆ, ಒಂದ್ಸತಿ ನೋಡಿ ಫ್ರೆಂಡ್ಸ್. ಬಟ್ ಎಲ್ಲರೂ ಚಾಮರಾಜನಗರ ಅಂತ ಹಾಕಿರೋದ್ರಿಂದ ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾ ಇದ್ದಾರೆ. ಸೊ ಇಲ್ಲ, ಇವ್ರದ್ದು ಕೂಡ ತಪ್ಪು. ಮತ್ತು ಕೃಷ್ಣ ಘಟಪ್ರಭಾ ಹಾಕಿದ್ದಾರೆ, ಅದು ಕೂಡ ತಪ್ಪು. ಕೃಷ್ಣ ಮತ್ತು ಮಲಪ್ರಭಾ ನದಿ ಕೂಡೋ ಜಾಗವನ್ನು ಕೂಡಲ ಸಂಗಮ ಅಂತ ಹೇಳೋದು. ಸೊ ಇದು ತಪ್ಪು. ಸೊ ಬೇರೆ ಸೆಲೆಕ್ಟ್ ಮಾಡೋಣ. ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅನ್ನೋರು ಇದು ಮಾಡಿದ್ದಾರೆ. ಆಗುಂಬೆ ಸರಿಯಾಗಿದೆ, ಮೈಸೂರು ಸರಿಯಾಗಿದೆ, ಕದಂಬರು ಸರಿಯಾಗಿದೆ, ಐಹೊಳೆ ಸರಿಯಾಗಿದೆ. ಅವ್ರದ್ದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ಯಾಕಂದರೆ ಮೋಸ ಆಗಿಬರುತ್ತಲ್ಲ ಅದಕ್ಕೆ. ರಂಗನತಿಟ್ಟು ಕೂಡ ಸರಿ ಇದೆ. 6ನೇ ಪ್ರಶ್ನೆಗೆ ಮೂಡುಬಿದ್ರೆ 6ನೇ ಪ್ರಶ್ನೆ. ಇನ್ನೂ 4 ಪ್ರಶ್ನೆನೇ ಬಿಟ್ಬಿಟ್ಟೆ ನಾನು. ಕರ್ನಾಟಕದ ಪಕ್ಷಿ ಕಾಶಿ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಮಂಡ್ಯದ ರಂಗನತಿಟ್ಟು. ಆಮೇಲೆ 1000 ಕಂಬಗಳ ಬಸದಿ ಇರುವ ಜಾಗ ಯಾವುದು ಅಂದರೆ ಅದು ಆನ್ಸರ್ ಬಂದು ಮೂಡುಬಿದ್ರೆ. ನೆಕ್ಸ್ಟು ನೊಳಂಬರ ಕಾಲದ ಭೋಗನಂದೀಶ್ವರ ದೇವಾಲಯ ಇರುವಂತಹ ಜಾಗ ಯಾವುದು ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ನಂದಿಬೆಟ್ಟ. ಸೊ ನಾನು ಈ ಬ್ಯಾಕ್ ಸೈಡ್ ಇರೋ ಪೇಜ್ದು ಆನ್ಸರ್ ಹೇಳಿಲ್ಲ, ಮರ್ತುಬಿಟ್ಟಿದ್ದೀನಿ. ಸೊ ಇವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅನ್ಕೋತೀನಿ. ನೋಡೋಣ. ಫಸ್ಟ್ ಒನ್ಗೆ ಆಗುಂಬೆ ಸರಿಯಾಗಿದೆ, 2ನೇದಕ್ಕೆ ಮೈಸೂರು ಸರಿಯಾಗಿದೆ, 3ನೇದಕ್ಕೆ ಕದಂಬರು ಸರಿಯಾಗಿದೆ, 4ನೇದಕ್ಕೆ ಐಹೊಳೆ ಸರಿಯಾಗಿದೆ, 5ನೇದು ಬಂದು ಪಕ್ಷಿ ಕಾಶಿ ರಂಗನತಿಟ್ಟು ಸರಿಯಾಗಿದೆ. ನೆಕ್ಸ್ಟು 6ನೇದು 1000 ಕಂಬಗಳ ಬಸದಿ ಇರುವಂಥ ಜಾಗ ಮೂಡಬಿದ್ರೆ ಸರಿಯಾಗಿದೆ. 7ನೇದು ಬಂದು ನೊಳಂಬರ ಕಾಲದ ಭೋಗನಂದೀಶ್ವರ ದೇವಾಲಯ ಇರುವಂತಹ ಜಾಗ ಅದು ಚಿಕ್ಕಬಳ್ಳಾಪುರ ನಂದಿಬೆಟ್ಟ ಏನಿದೆ ಬೆಂಗಳೂರು ಹತ್ರ ಚಿಕ್ಕಬಳ್ಳಾಪುರದಲ್ಲಿ, ಅದೇ ಈ ಒಂದು ಸರಿಯಾದ ಉತ್ತರ ಇರುವಂಥದ್ದು. ನೊಳಂಬರ ಕಾಲದಲ್ಲಿ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ ಅದು ಸರಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಕೂಡಲ ಸಂಗಮ ಯಾವ ನದಿಗಳು ಕೂಡುತ್ತೆ ಅಂತ ಕೇಳಿದೆ. ಕೃಷ್ಣ ಮಲಪ್ರಭಾ, ಅದು ಸರಿಯಾಗಿ ಕೊಟ್ಟಿದ್ದಾರೆ. ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕನ್ನಡದ ರಾಜಮನೆತನದ
ಕದಂಬರ ಲಾಂಛನ ಯಾವುದು ಅಂದರೆ ಸಿಂಹ, ಅದು ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗೇರುಸೊಪ್ಪ ಜಲಪಾತ ಬಂದು ಜೋಗ ಜಲಪಾತ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ. ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಒಂದು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ಈ ಒಂದು ವಿಡಿಯೋದಲ್ಲಿ ಪಕ್ಕದಲ್ಲಿ ಕೂಡ ಹಾಕಿರ್ತೀನಿ. ಸೊ ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅವ್ರದ್ದು ಇದು ಇಮೇಜ್ ಕೂಡ ನಾನು ಅಲ್ಲಿ ಹಾಕಿರ್ತೀನಿ. ಸೊ ಸರ್ ನಿನ್ನೆ ಮೊದಲನೇ ದಿನದ ಜನವರಿ 1/1/2026 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂಥವರು ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅನ್ನೋರು. ಸೊ ಇವರು ಬಂದು ನಾವೊಂದು ಈಗ ನಂಬರ್ ಹೇಳ್ತೀನಿ, ಆಫೀಸ್ ನಂಬರ್, ನಮ್ಮ ಒಂದು ಆಫೀಸ್ ನಂಬರು, ಬೇರೆ ದಯವಿಟ್ಟು ಯಾರೋ ಮೆಸೇಜ್ ಮಾಡಿಬಿಡಿ, ಇವರೇ ಮೆಸೇಜ್ ಮಾಡಿ. ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅವರು 7483132452 ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅಂತ ಮಾತ್ರ ಮೆಸೇಜ್ ಮಾಡಿ, ಈ ಕಡೆಯಿಂದ ನಿಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ವಿಲೇಜ್ ಗರ್ಲ್ ಅಶ್ವಿನಿ ವ್ಲಾಗ್ಸ್ ಅಂತ ಇನ್ನೇನು ಮೆಸೇಜ್ ಮಾಡಿಬಿಡಿ, ಅದಷ್ಟೇ ಮಾಡಿ. ಸೊ ನಿಮಗೆ ಈ ಕಡೆಯಿಂದ ಫೋನ್ ಮಾಡ್ತಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಏನು ಗಿಫ್ಟನ್ನು ಕಳಿಸ್ಕೊಟ್ಟೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ವಿಡಿಯೋನಾದರೆ ನೋಡಿದ್ರಲ್ವಾ, ಇದೆಲ್ಲ ನಿಮ್ಮ ಪ್ರೀತಿ ಸಹಕಾರದಿಂದ ಆಗಲು ಮಾತ್ರ ಸಾಧ್ಯ ಫ್ರೆಂಡ್ಸ್. ಮತ್ತು ಯಾವತ್ತು ಸಂಜೆ ಹೊತ್ತು ಡೈಲಿ ಅವರು ಪ್ರಿಸ್ ಕಾಂಪಿಟೇಷನ್ನ ಇರ್ತಾರೆ, ಇದರಲ್ಲಿ ನೀವು ಭಾಗವಹಿಸಿ ಫ್ರೆಂಡ್ಸ್. ನಮಗೆ ಬಹುಮಾನ ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾವು ಭಾಗವಹಿಸ್ತೀವಲ್ಲ, ಇವಿಂದಲ್ಲ ನಾಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಭಾಗವಹಿಸಿ, ನಮಗೂ ಒಂಥರ ಖುಷಿ ಆಗುತ್ತೆ, ನನಗದೇ ತುಂಬಾ ಖುಷಿ ಆಯಿತು. ಅದರಿಂದ ನೀವು ಒಂದು ಸತಿ ಭಾಗವಹಿಸಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತು ಅವ್ರು ಬಹುಮಾನ ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಅದು ಕಳಿಸಿದ್ರೆ ನಾನು ಅದನ್ನು ಕೂಡ ಒಂದು ಬ್ಲಾಗ್ ಮಾಡಿ ತೋರಿಸ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಫ್ರೆಂಡ್ಸ್.